ವೆಲ್ಕಮ್ ಟು ಸ್ಪರ್ಧಾ ಚಿರಂತನ ಯೂಟ್ಯೂಬ್ ಚಾನಲ್, ಚಿರಂತನ ಕೋಚಿಂಗ್ ಸೆಂಟರ್, ತುಮಕೂರು. ನಾನು ಎ ವಿ ನಾಗರಾಜ್ ಯಾದವ್. ಇವತ್ತಿನ ತರಗತಿಯಲ್ಲಿ ಬರುವಂತಹ ಪಾಠ ಅಥವಾ ವಿಷಯ ಯಾವುದು ಅಂದರೆ, ನಾನು ಕಳೆದ ತರಗತಿಯಲ್ಲಿ, ಇಂದಿನ ತರಗತಿಯಲ್ಲಿ ಇಂಡಿಯನ್ ಜಿಯೋಗ್ರಫಿ ಅಂತ ಏನಿದೆ, ಭೂಗೋಳಶಾಸ್ತ್ರದಲ್ಲಿ ಭಾರತದ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ನಾರ್ತ್ ಇಂಡಿಯನ್ ರಿವರ್ಸ್ ಅಂದರೆ ಉತ್ತರ ಭಾರತದ ನದಿಗಳ ಬಗ್ಗೆ ವಿವರವಾಗಿ ಹೇಳಬೇಕು ಅಂತ ನಾನು ಆ ಟಾಪಿಕನ್ನು ತಗೊಂಡು, ಅದರಲ್ಲಿ ನಾನು ಉತ್ತರ ಭಾರತದಲ್ಲಿ ಹರಿಯುವಂಥ ಪ್ರಮುಖ 3 ನದಿಗಳ ಬಗ್ಗೆ ಹೇಳಿದ್ದೆ. ಆ 3 ನದಿಗಳು, ಅದರ ಉಪನದಿಗಳ ಬಗ್ಗೆ ಹೇಳಲಿಕ್ಕೆ ಒಂದು ಕ್ಲಾಸ್ ಸಾಕಾಗೋದಿಲ್ಲ, ಒಂದು ತರಗತಿ. ಹಾಗಾಗಿ 3 ತರಗತಿಗಳನ್ನು ಮಾಡಬೇಕು ಅಂತ ಹೇಳಿ ನಿನ್ನೆ ನಾನು ಸಿಂಧು ನಾಗರಿಕತೆ, ಅದು ಸಿಂಧು ನದಿಯ ಬಗ್ಗೆ ಹೇಳಿದ್ದೆ. ಇವತ್ತು ಇನ್ನೊಂದು ಪ್ರಮುಖವಾದ ನದಿ, ಅದು ಭಾರತಕ್ಕೆ ಸಂಬಂಧಿಸಿದಂಥ ನದಿ, ಭಾರತದ ರಾಷ್ಟ್ರೀಯ ನದಿ ಅಂತ ಕರೆಸಿಕೊಳ್ಳುವಂತಹ ಗಂಗಾ ನದಿಯ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಿರಲಿ, ಗಂಗಾ ನದಿ ನಿಮ್ಗೆ ಗೊತ್ತಿರುವಾಗ ಒಂದು ಸಾಂಗ್ ಇದೆ, ಗಂಗಾ ಯಮುನಾ ಸಂಗಮ ಅಂತ ಆಯ್ತಲ್ಲ, ಗಂಗಾ ಯಮುನಾ ಸಂಗಮ ಅಂತ. ಹಾಗೆ ಈ ಗಂಗಾ ನದಿ ಏನಿದೆ, ಈ ಗಂಗಾ ನದಿಯ ಬಗ್ಗೆ ಇವತ್ತು ನಾನು ಒಂದು ಟಾಪಿಕ್ ಮಾಡ್ತೀನಿ. ಮಾಡೋ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಜೊತೆಗೆ ನಮ್ಮ ವಿಡಿಯೋಗಳನ್ನು ಬೇಗ ನೋಡಿ ಅಂತ ಹೇಳ್ತಾ, ನೀವು ಆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗಂಗಾ ನದಿ. ಯಾವ ನದಿ? ಗಂಗಾ ನದಿ. ಓಕೆ, ಈ ಗಂಗಾ ನದಿ ಬಗ್ಗೆ ಇಷ್ಟೇ. ಪ್ರಮುಖವಾಗಿ ಸಿಂಧೂ ನದಿಯ ಬಗ್ಗೆ ನಾನು ಹೇಳಿದೆ, ಈ ಗಂಗಾ ನದಿಯ ಬಗ್ಗೆ ಹೇಳ್ತೀನಿ. ಗಂಗಾ ನದಿ ಭಾರತದ ನದಿವ್ಯೂಹಗಳಲ್ಲಿ ಅತ್ಯಂತ ದೊಡ್ಡದು. ಏನು? ಅತ್ಯಂತ ದೊಡ್ಡದು. ಪಾಯಿಂಟ್ ನಂಬರ್ 1, ಅತ್ಯಂತ ದೊಡ್ಡದು. ನಿಮಗೆ ಗೊತ್ತಿರಲಿ, ಭಾರತದ ನದಿವ್ಯೂಹಗಳಲ್ಲಿ ಅತ್ಯಂತ ದೊಡ್ಡ ನದಿ. ಈ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯುತ್ತಾರೆ. ಪಾಯಿಂಟ್ ನಂಬರ್ 2 ಬಹಳ ಮುಖ್ಯವಾಗಿ ನೆನಪಲ್ಲಿ ಇಟ್ಕೋಬೇಕು. ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಏನಂತ ಕರೀತಾರೆ? ರಾಷ್ಟ್ರೀಯ ನದಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ರಾಷ್ಟ್ರೀಯ ನದಿ ಎಂದು ಕರೆಯುತ್ತಾರೆ. ನಿಮಗೆ ಗೊತ್ತಿರಲಿ, ಭಾರತದ 5 ರಾಜ್ಯಗಳನ್ನು ಆವರಿಸಿಕೊಂಡಿರುವಂತಹ ಮತ್ತು ಭಾರತದ ಭೂಭಾಗದಲ್ಲಿ 30% ಭಾಗವನ್ನು ಆವರಿಸಿಕೊಂಡಿರುವಂತಹ ಅತ್ಯಂತ ಫಲವತ್ತಾದ ಮೈದಾನವನ್ನು ಕ್ರಿಯೇಟ್ ಮಾಡಿರುವಂತಹ ಒಂದು ನದಿ ಇದೆ ಅಂದರೆ ಅದು ಗಂಗಾ ನದಿ ಮಾತ್ರ. ಆಯ್ತಲ್ಲ, ಅದಕ್ಕೆ ಇದನ್ನು ಪವಿತ್ರ ನದಿ ಅಂತ ಕರಿತೀವಿ. ನಾನು ಸ್ವಲ್ಪ ವಿವರವಾಗಿ ನಿಮ್ಗೆ ಹೇಳ್ತೀನಿ ನೋಡಿ. ಗಂಗಾ ನದಿಯ ಬಗ್ಗೆ ಒಂದು ಮ್ಯಾಪಲ್ಲಿ ಸುಮಾರು 5 ರಾಜ್ಯಗಳು. ಯಾವ ರಾಜ್ಯಗಳು ನಿಮ್ಗೆ ಗೊತ್ತಿರಲೇ, ಇಲ್ಲಿ ಗಂಗೋತ್ರಿ ಇದೆ, ಇಲ್ಲಿ ಬದ್ರಿನಾಥ ಇದೆ. ನಿಮಗೆ ಗಂಗಾ ನದಿ ಎಲ್ಲಿ ಉಗಮ ಆಗ್ತದೆ ಅಂತ ಹೇಳ್ತೀನಿ ನೋಡಿ. ಟಿಬೇಟಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಟಿಬೇಟಿನ ಭಾಗ ಆಯ್ತಲ್ಲ, ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಟಿಬೇಟಿನ ಭಾಗ ಏನಿದೆ, ಆ ಭಾಗದಲ್ಲಿ ಒಂದು ಗಂಗೋತ್ರಿ ಅಂತ ಪ್ಲೇಸ್ ಇದೆ. ಆ ಗಂಗೋತ್ರಿಯಿಂದ 28 ಕಿಲೋಮೀಟರ್ ದೂರದಲ್ಲಿ ಗೋಮುಖ ಅನ್ನೋ ಪ್ಲೇಸ್ ಇದೆ. ಆ ಗೋಮುಖದಲ್ಲಿ ಹುಟ್ಟುವಂತ ಒಂದು ನದಿಯನ್ನ ನಾವು ಭಾಗೀರಥಿ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾಗೀರಥಿ. ಅಷ್ಟೇ, ಈ ಭಾಗೀರಥಿ ಮತ್ತು ಇನ್ನೊಂದು ಏನಿದೆ, ಬದ್ರಿನಾಥ ಅಂತ ಏನು ಬರ್ತದೆ, ಆ ಬದ್ರಿನಾಥದಲ್ಲಿ ಬರುವಂತಹ ಅಲಕಾನಂದ. ಏನು? ಅಲಕಾನಂದ. ಬದ್ರಿನಾಥದಲ್ಲಿ ಬರುವಂತಹ ಅಲಕಾನಂದ. ಈ 2 ನದಿಗಳೇನಿದಾವೆ, ಈ ಎರಡು ನದಿಗಳು, ಇಲ್ಲಿ ಅಲಕಾನಂದ, ಬದ್ರಿನಾಥ, ಮಧ್ಯ ಹಿಮಾಲಯದಲ್ಲಿ ಕಾಣಿಸಿಕೊಳ್ಳುವಂತಹ ಬದ್ರಿನಾಥ ಏನಿದೆ ನಿಮಗೆ ಗೊತ್ತಿರಬೇಕು. ಬದ್ರಿನಾಥ ಮೊನ್ನೆ ಹಿಮನದಿ ಸ್ಫೋಟ, ಮೇಘ ಸ್ಫೋಟಗಳಾದ ಬದ್ರಿನಾಥ ಆಯ್ತಲ್ಲ, ಬದ್ರಿನಾಥದ ಜೋಶಿ ಮಠ, ಹಿಮಾಚಲ. ಇಲ್ಲೆಲ್ಲ ಏನಾಯ್ತು, ಇಲ್ಲಿ ಚಮೋಲಿ ಜಿಲ್ಲೆಯಲ್ಲಿ ಆದಂಥದ್ದು. ಈ ಅಲಕಾನಂದ ನದಿ ಏನಿದೆ, ಈ 2 ನದಿಗಳು ಉತ್ತರಾಖಂಡದಲ್ಲಿ, ಇಲ್ಲಿ ಉತ್ತರಾಖಂಡದ ದೇವಪ್ರಯಾಗ ಎಂಬಲ್ಲಿ ಸೇರುತ್ತವೆ. ಒಂದು ಟಿಬೇಟಿನ ಭಾಗದಲ್ಲಿರುವಂತಹ ಗಂಗೋತ್ರಿಯಲ್ಲಿ ಭಾಗೀರಥಿ ನದಿ ಹುಟ್ಟುತ್ತದೆ. ಅಲಕಾನಂದ ಅಂತ ಏನು ಕರಿತೀವಿ, ಬದ್ರಿನಾಥದಲ್ಲಿ ಅಲಕಾನಂದ. ಈ 2 ಜಲಮೂಲಗಳು ಸೇರಿ ಉತ್ತರಾಖಂಡದ ದೇವಪ್ರಯಾಗ ಎಂಬಲ್ಲಿ, ಎಲ್ಲಿ ದೇವಪ್ರಯಾಗ ಇಲ್ಲಿ ಬರ್ತದೆ, ಉತ್ತರಾಖಂಡದ ದೇವಪ್ರಯಾಗ ಎಂಬಲ್ಲಿ ಈ
ಎರಡೂ ನದಿಗಳು ಸೇರ್ತವೆ. ಅಲ್ಲಿಂದ ಮುಂದೆ ಆ ನದಿಯ ಹೆಸರೇನಾಗ್ತದೆ? ಗಂಗಾ ನದಿ. ಏನಾಗ್ತದೆ? ಗಂಗಾ ನದಿ. ಇದನ್ನೇ ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ. ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಗಂಗಾ ನದಿ 30% ಭೂಭಾಗವನ್ನ, ಭಾರತದ 30% ಭೂಭಾಗವನ್ನು ಆವರಿಸಿಕೊಂಡಿದೆ. 5 ರಾಜ್ಯಗಳನ್ನು ಒಳಗೊಂಡಿದೆ. 5 ರಾಜ್ಯಗಳು ನಿಮಗೆ ಗೊತ್ತಿರಲಿ. ಗಂಗಾ ನದಿ ಉತ್ತರಾಖಂಡ್, ಉತ್ತರ ಪ್ರದೇಶ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಹೀಗೆ ಬಂದ್ರೆ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ. ಆಯ್ತಲ್ಲ? ಒಂದು ಉತ್ತರಾಖಂಡ ಆಯ್ತಾ? 2 ಉತ್ತರ ಪ್ರದೇಶ, 3 ಯಾವುದು? ಉತ್ತರ ಪ್ರದೇಶ, 3 ಮಧ್ಯಪ್ರದೇಶ, 4 ಬಿಹಾರ್, 5 ಪಶ್ಚಿಮ ಬಂಗಾಳ. ಓಕೆ, ಈ 5 ರಾಜ್ಯಗಳನ್ನು ಒಳಗೊಂಡಿರುವಂತಹ ಅತ್ಯಂತ ದೊಡ್ಡ ಮೈದಾನವನ್ನು ಸೃಷ್ಟಿ ಮಾಡಿರುವಂತಹ ಮತ್ತು ವ್ಯವಸಾಯಕ್ಕೆ ತುಂಬಾ ಯೋಗ್ಯವಾದ ಮೆಕ್ಕಲು ಮಣ್ಣು, ಫಲವತ್ತಾದ ಭೂಮಿಯನ್ನು ಕೊಟ್ಟಿರುವಂತಹ ಗಂಗಾ ನದಿಯೇ ಎಲ್ಲಿ? ಉತ್ತರಾಖಂಡದ ದೇವಪ್ರಯಾಗದಲ್ಲಿ 2 ನದಿಗಳು ಸೇರಿಕೊಂಡು ಗಂಗಾ ನದಿಯಾಗಿ ಹರಿದು ಇಲ್ಲಾಸಿ ಮಧ್ಯಪ್ರದೇಶದ ಮೂಲಕ ಬಿಹಾರ್ಗೆ ಸೇರಿ ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತದೆ. ಎಲ್ಲಿಗೆ ಬರ್ತದೆ? ಪಶ್ಚಿಮ ಬಂಗಾಳಕ್ಕೆ ಬರ್ತದೆ. ಬದ್ರಿನಾಥದಲ್ಲಿ ಹುಟ್ಟಿದಂಥ ನದಿ. ಇಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಾಗಬೇಕು, ಗಂಗಾ ನದಿ ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ದೂರ ಹರಿತದೆ ಅಂದ್ರೆ 2500 ಕಿಲೋಮೀಟರ್ ದೂರ. ಆಯ್ತಲ್ಲ? 2500 ಕಿಲೋಮೀಟರ್ ದೂರ ಅಂದ್ರೆ ಭಾರತದ ಅತ್ಯಂತ ಉದ್ದವಾದ ಮತ್ತು ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ಪ್ರಶ್ನೆ ಕೇಳ್ತಾನೆ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದ್ರೆ, ಆಯ್ತಲ್ಲ, ನಿಮಗೆ ಗೊತ್ತಿರಲಿ, ಉತ್ತರ ಭಾರತದಲ್ಲಿ ಹುಟ್ಟುವಂತ ಪ್ರಮುಖ ನದಿಗಳಲ್ಲಿ 3 ನದಿಗಳಲ್ಲಿ ಯಾವುದು? ಸಿಂಧೂ ನದಿ 709 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಇರ್ತದೆ. ಅಷ್ಟೇ ಅಲ್ಲ, ಯಾವುದು? ಬ್ರಹ್ಮಪುತ್ರ ನದಿ ಕೂಡ 750 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಇರ್ತದೆ. ಹಾಗಾಗಿ ಉತ್ತರ ಭಾರತದಲ್ಲಿ ಹುಟ್ಟುವಂತ ನದಿಗಳಲ್ಲಿ ಗಂಗಾ ನದಿ 2500 ಕಿಲೋಮೀಟರ್ ಉದ್ದವನ್ನ ಹುಟ್ಟುತ್ತದೆ. ಹಾಗಾಗಿ ಇದನ್ನ ಭಾರತದ ಅತ್ಯಂತ ಉದ್ದನೆಯ ನದಿ ಮತ್ತು ದೊಡ್ಡ ನದಿ ಅಂತ ಕರೀತಾರೆ. ಯಾವುದನ್ನ? ಗಂಗಾ ನದಿಯನ್ನ ಅನ್ನೋದು ನಿಮ್ಗೆ ತಿಳಿದಿರ್ಬೇಕು. ಓಕೆ, ಸೊ ಇಲ್ಲಿ ಹೇಳ್ತೀನಿ, ಇಲ್ಲಿ ಬರ್ತದೆ. ಇಲ್ಲಿ ಬಂದಾಗ ಇಲ್ಲಿ ಗಂಗಾ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ಪರಕ್ಕ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಪರಕ್ಕ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಪರಕ್ಕ ಅಣೆಕಟ್ಟು ಇಲ್ಲಿ ಬಂದಂತ ನಂತರ ಇಲ್ಲಿಂದ ಮುಂದಕ್ಕೆ, ಇಲ್ಲಿ ಪರಕ್ಕ ಅಣೆಕಟ್ಟಿನಿಂದ ಮುಂದಕ್ಕೆ ಈ ಗಂಗಾ ನದಿ ಅನೇಕ ಕವಲುಗಳಾಗಿ ಹೊಡೆಯುತ್ತದೆ. ಏನಾಗ್ತದೆ? ಅನೇಕ ಕವಲುಗಳಾಗಿ ಹೊಡೆಯುತ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿ 2 ನಾವು ಇಂಪಾರ್ಟೆಂಟ್ ಆಗಿ 2 ತಗೊಂಡಿದ್ದೀವಿ. ಒಂದು ಪಶ್ಚಿಮ ಶಾಖೆ ಅಂತ ಕರಿತೀವಿ, ಇನ್ನೊಂದು ಪೂರ್ವ ಶಾಖೆ. ಪಶ್ಚಿಮ ಶಾಖೆ ಏನಿದೆ, ಆ ಪಶ್ಚಿಮ ಶಾಖೆಯನ್ನೇ ಹೂಗ್ಲಿ ಭಾಗೀರಥಿ ಅಂತ ಕರಿತೀವಿ. ಹೂಗ್ಲಿ ಭಾಗೀರಥಿ ಅಂತ ಪಶ್ಚಿಮ ಶಾಖೆಯನ್ನು ಕರಿತೀವಿ. ಈ ಪೂರ್ವ ಶಾಖೆಯನ್ನ ಪದ್ಮ ಅಂತ ಕರಿತೀವಿ. ಓಕೆ, ಈ ಹೂಗ್ಲಿ ಮತ್ತು ಭಾಗೀರಥಿ ಏನಿದೆ, ಇದು ಭಾರತದ ಅತ್ಯಂತ ಒಳಗೆ ಅಂದ್ರೆ ಭಾರತದ ಒಳಗಡೆ ಅತ್ಯಂತ ಪ್ರಮುಖವಾಗಿ ಈ ಹಾಲ್ಡಿಯಾ ಬಂದರ್ ಏನಿದೆ, ಈ ಹೂಗ್ಲಿ ಇದೆಯಲ್ಲ, ಇದು ಪಶ್ಚಿಮ ಬಂಗಾಳದಲ್ಲಿರುವುದು ಬಾಂಗ್ಲಾದೇಶವನ್ನ, ಈ ಪದ್ಮ ಏನಿದೆ ಬಾಂಗ್ಲಾದೇಶಕ್ಕೆ ಸೇರುವ ಮೊದಲು ಈ ಕಲ್ಕತ್ತಾ ಮತ್ತು ಹಾಲ್ಡಿಯಾ ಬಂದರುಗಳನ್ನ ಸೇರಿಸುವಂತ ಒಂದು ಭಾಗ ಏನಿದೆ ಅದನ್ನು ನಾವು ಹೂಗ್ಲಿ ಮತ್ತು ಭಾಗೀರಥಿ ಅಂತ ಕರಿತೀವಿ. ಮತ್ತೊಂದು ಪರಕ ಅಣೆಕಟ್ಟಿನಿಂದ ಹೊರಗಡೆ ಬಂದ ನಂತರ 2 ಭಾಗಗಳ ಪೂರ್ವ ಶಾಖೆಯನ್ನ ಪದ್ಮ ಅಂತ ಕರಿತೀವಿ. ಈ ಪದ್ಮಾ ನದಿ ನೇರವಾಗಿ ಬಾಂಗ್ಲಾದೇಶಕ್ಕೆ ಹೋಗ್ತದೆ. ಎಲ್ಲಿ ಹೋಗ್ತದೆ? ಬಾಂಗ್ಲಾದೇಶಕ್ಕೆ ಹೋಗ್ತದೆ. ಸೊ ಅಲ್ಲಿಯವರೆಗೆ ಬಾಂಗ್ಲಾದೇಶ ಏನಿದೆ 2 ಶಾಖೆಗಳಾಗಿ ಹೋಗ್ತದೆ. ಪರಕ್ಕ ಅಣೆಕಟ್ಟಿನಿಂದ ಹೊರಗಡೆ ಬಂದಂತ ನಂತರ ಈ ನದಿ 2 ಶಾಖೆಗಳಾಗಿ ಹೋಗ್ತದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಆಯ್ತಲ್ಲ? ಇದಾದ ನಂತರ ಗಂಗಾ ನದಿ ಏನಿದೆ, ಸೊ ಇದು ಪಶ್ಚಿಮ ಬಂಗಾಳಕ್ಕೆ ಹೋದ ನಂತರ ಪಶ್ಚಿಮ ಬಂಗಾಳದಿಂದ ಪದ್ಮ ಏನಿದೆ, ಪದ್ಮ ಮತ್ತು ಪಶ್ಚಿಮ ಬಂಗಾಳದ ಪರಕ್ಕ ಅಣೆಕಟ್ಟಿನಿಂದ, ಸೊ ಏನಿದೆ ಪರಕ್ಕ ಅಣೆಕಟ್ಟಿನಿಂದ 2 ಶಾಖೆಗಳಾಗಿ ಹೊಡಿತದೆ. ಈ 2 ಶಾಖೆಗಳನ್ನೇ ಒಂದು ಹೂಗ್ಲಿ ಮತ್ತು ಭಾಗೀರಥಿ ಅಂತ ಕರಿತೀವಿ.
ಇನ್ನೊಂದನ್ನ ಪದ್ಮ ಅಂತ ಕರಿತೀವಿ. ಇದು ಪದ್ಮ ಪೂರ್ವ ಶಾಖೆ, ಇದು ಪಶ್ಚಿಮ ಶಾಖೆ. ಈ ಪಶ್ಚಿಮ ಶಾಖೆ ಅಂತ ಕರೆಸಿಕೊಳ್ಳುವಂತಹ ಹೂಗ್ಲಿ ಭಾಗೀರಥಿ ಭಾರತದ ಒಳಸಾರಿಗೆಗೆ ಅತ್ಯಂತ ಉಪಯುಕ್ತವಾಗಿದೆ. ನಿಮಗೆ ಗೊತ್ತಿರಲಿ. ಇದಾದ ನಂತರ ಇಲ್ಲಿ ಏನಿದೆ ಭಾರತದ ಒಳಸಾರಿಗೆಗೆ ಇನ್ನೊಂದು ಭಾಗ ಏನಿದೆ ಅದು ಬಾಂಗ್ಲಾದೇಶಕ್ಕೆ ಹೋಗ್ತದೆ. ಬಾಂಗ್ಲಾದೇಶ ಏನಿದೆ, ಸೊ ಈ ಬಾಂಗ್ಲಾದೇಶಕ್ಕೆ ಹೋಗ್ತದ್ರಿಂದ ಬಾಂಗ್ಲಾದೇಶಕ್ಕೆ ಹೋದ ನಂತರ ಅದು ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರಿಕೊಂಡು ಆಯ್ತಲ್ಲ, ಗೋಲುಂಡ ಅನ್ನೋ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರಿಕೊಂಡು ಬ್ರಹ್ಮಪುತ್ರ ನದಿಯ ಜೊತೆಗೆ ಕರ್ಕೊಂಡು ಹೋಗ್ತಾ ಅಲ್ಲಿ ಏನಾಗ್ತದೆ, ಮೇಘಾಲಯದಲ್ಲಿ ಹುಟ್ಟುವಂತಹ ಇನ್ನೊಂದು ನದಿ ಮೇಘನ ಅನ್ನುವ ನದಿಯನ್ನು ಸೇರಿಕೊಂಡು ಇಲ್ಲಿ ಏನಾಗ್ತದೆ, ನೋಖಾಲಿ ಎಂಬಲ್ಲಿ, ಇಲ್ಲಿ ಬಾಂಗ್ಲಾದೇಶದ ನೋಖಾಲಿ ಎಂಬಲ್ಲಿ ಯಾವ ಇದನ್ನ ಸೇರ್ತದೆ, ಬೇ ಆಫ್ ಬಂಗಾಲ್, ಪಶ್ಚಿಮ ಬಂಗಾಳವನ್ನ ಅದು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಅದನ್ನ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಅಲ್ಲಿಗೆ ಗಂಗಾ ನದಿ ಅಂತ್ಯ ಆಗ್ತದೆ. ಭಾರತದ ರಾಷ್ಟ್ರೀಯ ನದಿ ಅಂತ ಕರೆಸಿಕೊಳ್ಳುವಂಥ, ಭಾರತದ 30% ಭೂಭಾಗವನ್ನು ತಾನು ಮುಂದೆ ಆವರಿಸಿಕೊಂಡಿರುವಂತಹ ಮತ್ತು ಏನು ಉತ್ತಮವಾದ ಮೈದಾನವನ್ನು ಸೃಷ್ಟಿ ಮಾಡಿರುವಂತಹ ಮತ್ತು 5 ರಾಜ್ಯಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತಹ ಯಾವುದಾದರೂ ಒಂದು ನದಿ ಇದೆ ಅಂದರೆ ಆ ನದಿಯನ್ನು ನಾವು ಗಂಗಾ ನದಿ ಅಂತ ಕರಿತೀವಿ. ಇದೊಂದು ಪವಿತ್ರವಾದ ನದಿ. ನಿಮಗೆ ಗೊತ್ತಿರಲಿ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಗಂಗಾ ನದಿ ಆ ದಂಡೆಯ ಮೇಲೆ 2 ಪ್ರಮುಖವಾದ ಯಾತ್ರಾ ಸ್ಥಳಗಳು ಬರ್ತವೆ. ಆ ಪ್ರಮುಖವಾದ ಯಾತ್ರಾ ಸ್ಥಳಗಳು ಯಾವುವು ಅಂತ ಒಂದು ಎಕ್ಸಾಂಪಲ್ ಕೇಳಿದೆ. ಗಂಗಾ ನದಿ ಏನಿದೆ, ಆ ಗಂಗಾ ನದಿಯ ದಂಡೆಯ ಮೇಲೆ 2 ನದಿಗಳು 2 ಪವಿತ್ರ ಸ್ಥಳಗಳು ಕಾಣಿಸಿಕೊಳ್ತವೆ. ಅವು ಯಾವಪ್ಪ ಅಂದರೆ ಹರಿದ್ವಾರ ಮತ್ತು ಋಷಿಕೇಶ. ಯಾವ? ಹರಿದ್ವಾರ ಮತ್ತು ಋಷಿಕೇಶ. ಗಂಗಾ ನದಿಯ ದಂಡೆಯ ಮೇಲೆ ಕಾಣಿಸಿಕೊಳ್ಳುವಂತಹ 2 ಪವಿತ್ರ ಸ್ಥಳಗಳು ಯಾವುವು ಅಂತ ಕೇಳಿದ್ರೆ ನೀವು ಬರೀಬೇಕಾಗ್ತದೆ. ಯಾವುದು? ಹರಿದ್ವಾರ ಮತ್ತು ಋಷಿಕೇಶ. ಆಯ್ತಲ್ಲ? ಸೊ ಇಲ್ಲಿ ಈ ಸಂಗಮಗಳು ಬರ್ತವೆ ನಿಮಗೆ. ಅದನ್ನು ನಾನು ಹೇಳ್ತೀನಿ, ಉಪನದಿಗಳು. ಈ ಗಂಗಾ ನದಿ ಏನಿದೆ, ಈ ಗಂಗಾ ನದಿ ಅನೇಕ ಉಪನದಿಗಳನ್ನು ಹೊಂದಿದೆ. ಎಷ್ಟು? ಅನೇಕ ಉಪನದಿಗಳು. ಗಂಗಾ ನದಿ ಅನೇಕ ಉಪನದಿಗಳನ್ನು ಹೊಂದಿದೆ. ಅವುಗಳಲ್ಲಿ ಪ್ರಮುಖವಾಗಿ ಆ ಗಂಗಾ ನದಿ ಹೊಂದಿರುವಂಥ ಉಪನದಿಗಳಲ್ಲಿ ಪ್ರಮುಖವಾಗಿ ನಾವು ಆ ಉಪನದಿಗಳಲ್ಲಿ 2 ಭಾಗಗಳನ್ನಾಗಿ ಮಾಡ್ತೇವೆ. ಆ 2 ಭಾಗಗಳಲ್ಲಿ 2 ಭಾಗ ಗಂಗಾ ನದಿಯ ಉಪನದಿಗಳು. ಓಕೆ. ಸೊ ಇದನ್ನು 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದನ್ನು ಬಲದಂಡೆಯ ನದಿಗಳು, ಇನ್ನೊಂದನ್ನು ಎಡದಂಡೆಯ ನದಿಗಳು. ಇನ್ನೊಂದನ್ನು ಏನಂತ ಕರಿತೀವಿ? ಎಡದಂಡೆಯ ನದಿಗಳು. ಅಂದರೆ ಈ ಎಡದಂಡೆಯ ನದಿಗಳು. ಸೊ ಇಲ್ಲಿ ನೀವು ಗೊತ್ತಿರಬೇಕು, ಬಲದಂಡೆಯ ನದಿಗಳು ಯಾವುವು ಅಂತ ಕೇಳ್ತಾನೆ. ಯಾವುವು ಬಲದಂಡೆಯ ನದಿಗಳು ಯಾವುವು ಅಂತ ಕೇಳ್ತಾನೆ. ಅವಾಗ ನೀವು ಬರೀಬೇಕಾಗ್ತದೆ ಯಮುನಾ ನದಿ, ಯಮುನಾ, ಸೋನ್, ದಾಮೋದರ ಮತ್ತು ಯಾವುದು ಚಂಬಲ್. ಸೊ ಈ ನದಿಗಳೇನಿದ್ದಾವೆ ಇವು ಬಲದಂಡೆಯ ನದಿಗಳಾಗಿ ಸೇರ್ಕೊಳ್ತವೆ. ಇನ್ನು ಇದನ್ನ ನೀವು ಹೇಳೋದಾದ್ರೆ ರಾಮಗಂಗಾ, ಗಗ್ಗರ್, ರಾಮಗಂಗಾ, ಗಗ್ಗರ್, ಸೋನಿ, ರಾಮಗಂಗಾ, ಗಗ್ಗರ್, ಸೋನಿ ಅಥವಾ ಸೋನಿ ಅಥವಾ ಸೋನ್, ಗಂಡಕ್, ಗಂಡಕ್. ಆಯ್ತಲ್ಲ? ಈ ರಾಮಗಂಗಾ, ಗಾಗ್ರಾ, ಕೋಸಿ, ಗಂಡಕ್, ಸೋನ್ ಇವುಗಳನ್ನ ನಾವು ಏನಂತ ಕರಿತೀವಿ. ಇನ್ನೂ ಅನೇಕ ನದಿಗಳಿದ್ದಾವೆ. ನಾನು ಪ್ರಮುಖವಾಗಿ ಸ್ವಲ್ಪ ನದಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಎಡದಂಡೆಯ ನದಿಗಳನ್ನು ನೀವು ಪ್ರಮುಖ ನದಿಗಳೇನಿದ್ದಾವೆ ಇವನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಹಾಗಾಗಿ ಈ ನದಿಗಳ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ರಾಮಗಂಗಾ, ಗಗ್ಗರ್, ಸೋನ್ ಮತ್ತು ಗಂಡಕ್. ಆಯ್ತಲ್ಲ? ಇವನ್ನ ಎಡದಂಡೆಯ ನದಿಗಳು ಅಂತ ಕರಿತೀವಿ, ಇವನ್ನ ಬಲದಂಡೆಯ ನದಿಗಳು ಅಂತ ಕರಿತೀವಿ.
ಸೊ ಇವನ್ನ ನೆನ್ಪಿಟ್ಕೊಳ್ಳಿ. ನಾನೀಗ ಆರ್ಡರ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಅಂದರೆ ಯಾವ ಬಲದಂಡೆ ಎಡದಂಡೆ ಅಂತ ನೋಡೋದಿಲ್ಲ, ಎಲ್ಲ ನದಿಗಳ ಬಗ್ಗೆ ವಿವರವಾಗಿ ಹೇಳ್ಕೊಂಡು ಹೋಗ್ತೀನಿ ನಾನು, ಆಯ್ತಲ್ಲ. ಸೊ ಇಲ್ಲಿ ನೀವು ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ಬಲದಂಡೆ ಅಕಸ್ಮಾತ್ ಕೇಳ್ತಾನೆ ಯಮುನಾ ನದಿ ಅಂದರೆ ಎಕ್ಸಾಂಪಲ್ ಕೇಳ್ತಾನೆ, ಯಮುನಾ ನದಿ ಏನು ಯಾವ ದಂಡೆಯ ನದಿ ಅಂತ ಕೇಳ್ಬೋದು, ಅಥವಾ ಗಂಗಾ ನದಿ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತ ಕೇಳ್ಬೋದು. ಈಗ ಅನೇಕ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ 5 ರಾಜ್ಯಗಳು ನಿಮಗೆ ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಏನಿದ್ದಾವೆ, 5 ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡಿರುವಂತಹ ತನ್ನ ಅಂದರೆ ಉಪಯೋಗಕ್ಕೆ ಬರ್ತಕ್ಕಂಥ ನದಿಗಳು ಏನಿದ್ದಾವೆ, ನದಿ ಅದನ್ನು ನಾವು ಗಂಗಾ ನದಿ ಅಂತ ಕರಿತೀವಿ. ಈಗ ಇದರ ಉಪನದಿಗಳು, ಒಂದು ಯಮುನಾ ನದಿ. ಯಾವುದು? ಯಮುನಾ ನದಿ. ಒಂದು ನದಿಯ ಹೆಸರು ಯಮುನಾ ನದಿ. ಇದನ್ನೇ ಹೇಳಿ ನಾನು, ಗಂಗಾ ಯಮುನಾ ಸಂಗಮ, ಯಮುನಾ ನದಿ. ಒಂದು ಪ್ರಶ್ನೆ ಕೇಳಿದ, ಏನು ಕೇಳ್ದ? KS ಅಲ್ಲಿ ಕೇಳ್ತಾನೆ ಅವನು. ಉತ್ತರ ಪ್ರದೇಶದ ಪ್ರಯಾಗ ಅದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಉತ್ತರ ಪ್ರದೇಶದ ಯಾವುದನ್ನ? ಪ್ರಯಾಗ ಅಂದರೆ ಅಲಹಾಬಾದ್ ಏನಿದೆ, ಉತ್ತರ ಪ್ರದೇಶದ ಅಲಹಾಬಾದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಲಿ, ಉತ್ತರ ಪ್ರದೇಶದ ಅಲಹಾಬಾದ್ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಅನಿಸಿಕೊಳ್ಳುವಂತಹ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಏನಿದೆ, ಆ ಅಲಹಾಬಾದನ್ನು ತ್ರಿವೇಣಿ ಸಂಗಮ, ತ್ರಿವೇಣಿ ಸಂಗಮ. ಹಾಗಾದ್ರೆ ಯಾವ ನದಿಗಳು ತ್ರಿವೇಣಿ ಸಂಗಮ ಅಂದ್ರೆ ಯಾವ ಯಾವ ನದಿಗಳು ಸೇರುತ್ತವೆ ಅಂದರೆ ನಿಮ್ಗೆ ಗೊತ್ತಿರಲಿ, ಗಂಗಾ ನದಿ, ಗಂಗಾ ನದಿ ಮತ್ತು ಯಮುನಾ, ಯಮುನಾ ಮತ್ತು ಸರಸ್ವತಿ. ಯಾವ? ಸರಸ್ವತಿ. ಗಂಗಾ ನದಿ, ಯಮುನಾ ಮತ್ತು ಸರಸ್ವತಿ ಏನಿದಾವೆ, ಈ ನದಿಗಳು, ಗಂಗಾ ನದಿ, ಯಮುನಾ, ಸರಸ್ವತಿ ನದಿಗಳೇನಿದಾವೆ, ಈ ನದಿಗಳನ್ನ ಸೇರುವ ಒಂದು ಸ್ಥಳ ಏನಿದೆ ಅದನ್ನು ನಾವು ಏನಂತ ಕರಿತೀವಿ? ಅಲಹಾಬಾದ್. ಅದನ್ನು ತ್ರಿವೇಣಿ ಸಂಗಮ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಯಮುನಾ ನದಿ, ಈ ಯಮುನಾ ನದಿ ಏನಿದೆ, ಈ ಯಮುನಾ ನದಿಯ ಬಗ್ಗೆ ನೀವು ಏನು ಮಾಡಬೇಕು? ಒಂದೊಂದೇ ವಿಷಯವನ್ನು ತಿಳ್ಕೋಬೇಕು. ಆ ಫ್ಯಾನ್ಗಳಿಗೆಲ್ಲ ಆಫ್ ಮಾಡಬೇಕು. ಯಮುನಾ ನದಿಯ ಬಗ್ಗೆ ಒಂದು ಏನು ವಿಷಯಗಳನ್ನು ತಿಳ್ಕೋಬೇಕಾಗ್ತದೆ. ಯಮುನಾ ನದಿ ಹಾಗಾದ್ರೆ ಎಲ್ಲಿ ಹುಟ್ಟುತ್ತದೆ? ಅತ್ಯಂತ ದೊಡ್ಡ ಉಪನದಿ ಬ್ರಹ್ಮಪುತ್ರ ನದಿಯ ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಮುನಾ ನದಿ ಏನಿದೆ, ಈ ಯಮುನಾ ನದಿ ಎಲ್ಲಪ್ಪ ಹುಟ್ಟುತ್ತದೆ ಅಂತಂದ್ರೆ ಉತ್ತರಾಂಚಲಂನ ಉತ್ತರಾಖಂಡದ ತೆಹ್ರಿ ಗಢವಾಲ್ ಎಂಬಲ್ಲಿ, ಅಂದರೆ ಉತ್ತರಾಖಂಡದ ತೆಹರಿ ಗಢವಾಲ್ ನ ಸಮೀಪ ಇರುವಂತಹ ಯಮುನೇತ್ರಿಯಲ್ಲಿ, ಯಮುನೇತ್ರಿ ಎಲ್ಲಿ ಹುಟ್ಟುತ್ತದೆ? ಉತ್ತರಾಖಂಡದ ತೆಹರಿ ಗಢವಾಲ್ನ ಸಮೀಪ ಯಮುನೇತ್ರಿಯಲ್ಲಿ ಹುಟ್ಟುವಂತಹ ಯಮುನಾ ನದಿ ಏನಿದೆ, ಇದನ್ನ ಎಲ್ಲಿ? ಅಲಹಾಬಾದ್ ಬಳಿ ಗಂಗಾ ನದಿಯನ್ನ ಸೇರುತ್ತದೆ. ಹಾಗಾದ್ರೆ ಯಾವ ನದಿ, ಒಂದ್ಸಲ ಪ್ರಶ್ನೆ ಕೇಳಿದ FDAಗೆ, ಯಾವ ನದಿಯ ದಂಡೆಯ ಮೇಲೆ ದೆಹಲಿ, ಮಥುರಾ ಮತ್ತು ಆಗ್ರಾ ಎನ್ನುವ ಸ್ಥಳಗಳು ಕಂಡುಬರುತ್ತವೆ? ದೆಹಲಿ, ಮಥುರಾ ಮತ್ತು ಆಗ್ರಾ ಯಾವ ನದಿಯ ದಂಡೆಯ ಮೇಲೆ ಕಾಣಿಸ್ಕೊಳ್ತವೆ ಅಂದರೆ ಅದು ಯಮುನಾ ನದಿ. ಈ ಯಮುನಾ ನದಿ ಏನಿದೆ, ಈ ಯಮುನಾ ನದಿ ಎಲ್ಲಿ? ಉತ್ತರಾಖಂಡದ ತೆಹರಿ ಗಢವಾಲ್ನ ಸಮೀಪ ಯಮುನೇತ್ರಿಯಲ್ಲಿ ಹುಟ್ಟುವಂತ ಈ ನದಿ ಏನಿದೆ 1375 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ನದಿ 1375 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂತಹ ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿಯಾಗಿರುವಂತಹ ಈ ನದಿಯ ಒಂದು ಉಪನದಿ ಇದೆ. ಈ ನದಿಗೂ ಕೂಡ ಅನೇಕ ಉಪನದಿಗಳಿದ್ದಾವೆ. ಅದರ ಪ್ರಮುಖವಾಗಿ ಒಂದು ಉಪನದಿಯ ಹೆಸರನ್ನು ಹೇಳ್ತೀನಿ, ಅದನ್ನೇ ನಾವು ಚಂಬಲ್ ಅಂತ ಕರಿತೀವಿ. ಚಂಬಲ್ ನಿಮಗೆ ಗೊತ್ತಿರಬೇಕು. ಚಂಬಲ್ನ ಪೂಲಂದೇವಿ, ಡಕಾಯಿತರ ರಾಣಿ ಅಂತ ಏನು ಕರೀತಾರೆ, ಆ ಚಂಬಲ್ನ ಪೂಲಂದೇವಿ ಏನಿದ್ದಾಳೆ, ಆ ಚಂಬಲ್ನ ಪೂಲಂದೇವಿ ಡಕಾಯಿತರ ರಾಣಿ ಅಂತ ಕರೀತಾರೆ. ಹಾಗಾದ್ರೆ ಈ ಚಂಬಲ್ ನದಿ ಕೂಡ ಎಲ್ಲಿ ಹುಟ್ಟುತ್ತದೆ ಅಂದರೆ ಮಧ್ಯಪ್ರದೇಶ ಏನಿದೆ, ಮಧ್ಯಪ್ರದೇಶದ ಇಲ್ಲಿ ಮಧ್ಯಪ್ರದೇಶದ ನಿಮ್ಗೆ ಗೊತ್ತಿರೋ ಚಂಬಲ್ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ವಿಂಧ್ಯ ಪರ್ವತ ಬರ್ತದೆ ಮಧ್ಯಪ್ರದೇಶದಲ್ಲಿ. ಭಾರತವನ್ನು 2 ಭಾಗಗಳನ್ನಾಗಿ ಮಾಡಿರುವಂತಹ 1050 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂತಹ ಈ ಮಧ್ಯಪ್ರದೇಶದಿಂದ ಜಾರ್ಖಂಡ್ವರೆಗೆ ಒಂದು ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಒಂದು ಪರ್ವತ ಶ್ರೇಣಿ ಏನಿದೆ
ವಿಂಧ್ಯ ಪರ್ವತ ಶ್ರೇಣಿ. ಈ ವಿಂಧ್ಯ ಪರ್ವತ ಶ್ರೇಣಿ ಇದೆ, ಅಲ್ಲಿ ಮೋ ಅನ್ನುವ ಸ್ಥಳದಲ್ಲಿ ಚಂಬಲ್ ನದಿ ಹುಟ್ಟುತ್ತದೆ. ಇದು ಯಮುನಾ ನದಿಯ ಅತ್ಯಂತ ದೊಡ್ಡ ಉಪನದಿ. ಆಯ್ತಲ್ಲ, ಎಷ್ಟು ನಿಮ್ಗೆ ಗೊತ್ತಿರಲಿ. ನಂತರ ನಾನು ಹೇಳ್ತಿದ್ದೀನಿ, ನಂತರ ಬರುವಂಥ ನದಿ ಯಾವುದು ಅಂದರೆ ಸೋನ್. ಯಾವುದು ನಂತರ ಬರುವಂಥ ನದಿ? ಸೋನ್. ಈ ಸೋನ್ ನದಿಯ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಇಷ್ಟೇ. ಏನಪ್ಪ ಈ ಸೋನ್ ಅಂದರೆ, ಇಲ್ಲಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಸೋನ್ ನದಿ, ಯಮುನಾ ಆಯಿತು, ಇನ್ನೊಂದು ನದಿ ಗಂಗಾ ನದಿಯ ಉಪನದಿ, ಅದನ್ನು ಸೋನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸೋನ್. ನದಿ ಆಯ್ತಲ್ಲ, ಸೋನ್ ನದಿ. ನಿಮಗೆ ಗೊತ್ತಿರ್ಬೋದು ಸೋನ್ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಅಮರಕಂಟಕದಲ್ಲಿ ಹುಟ್ಟುತ್ತದೆ. ಅಮರಕಂಟಕ. ಎಲ್ಲಿ? ಅಮರಕಂಟಕ. ಹಾಗಾದ್ರೆ ಅಮರಕಂಟಕ ನಿಮಗೆ ತುಂಬಾ ಚೆನ್ನಾಗಿ ನೆನಪಿರ್ಬೇಕು, ಹೌದಲ್ವಾ? ಎಲ್ಲಿ ಬರ್ತದೆ ಅಮರಕಂಟಕ? ಛತ್ತೀಸ್ಗಢದ ಮೈಕಲ್ ಶ್ರೇಣಿ. ಎಲ್ಲಿ? ಮೈಕಲ್ ಶ್ರೇಣಿಯಲ್ಲಿ ಬರ್ತದೆ. ಎಲ್ಲಿ? ಛತ್ತೀಸ್ಗಢದ ಮೈಕಲ್ ಶ್ರೇಣಿಯಲ್ಲಿ ಬರ್ತದೆ. ಯಾವುದು? ಅಮರಕಂಟಕ. ಯಾಕೆ ಅಮರಕಂಟಕ ನಿಮಗೆ ಬಹಳ ಚೆನ್ನಾಗಿ ಗೊತ್ತು ಅಂತಂದ್ರೆ, ಭಾರತವನ್ನು 2 ಭಾಗಗಳನ್ನಾಗಿ ಮಾಡಿರುವಂತ ಒಂದು ನದಿ ಇದೆ, ಅದನ್ನು ನಾವು ನರ್ಮದಾ ಅಂತ ಕರೀತೀವಿ. ಏನು? ಈ ನರ್ಮದಾ ನದಿ ಏನಿದೆ, ಆ ನರ್ಮದಾ ನದಿಯ ಆ ಸಮೀಪದಲ್ಲಿ, ಅಂದ್ರೆ ಬಿಹಾರದ, ಅಂದ್ರೆ ನರ್ಮದಾ ನದಿಯ ಸಮೀಪದಲ್ಲಿ ಹುಟ್ಟುವಂತಹ ಒಂದು ನದಿ ಏನಿದೆ, ಅದನ್ನು ನಾವು ಸೋನ್ ನದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋನ್ ನದಿ. ಅಂದ್ರೆ ನರ್ಮದಾ ನದಿಯ ಪಕ್ಕದಲ್ಲಿ ಹುಟ್ಟುತ್ತದೆ. ಅದರ ಛತ್ತೀಸ್ಗಢದ ಮೈಕಲ್ ಶ್ರೇಣಿಯಲ್ಲಿ ಬರುವಂತಹ ಅಮರಕಂಟಕ ಏನಿದೆ, ಅಮರಕಂಟಕದಲ್ಲಿ ಈ ನದಿ ಉಗಮ ಆಗ್ತದೆ. ಮತ್ತು ಬಿಹಾರದ ಪಾಟ್ನಾ ಬಳಿ, ಬಿಹಾರ ಏನಿದೆ, ಆ ಬಿಹಾರದ ಪಾಟ್ನಾ ಏನಿದೆ, ಪಾಟ್ನಾ ಬಳಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತದೆ. ಗಂಗಾ ನದಿಯನ್ನು ಎಲ್ಲಿ ಸೇರಿಕೊಳ್ಳುತ್ತದೆ? ಬಿಹಾರದ ಪಾಟ್ನಾದಲ್ಲಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತದೆ. ಓಕೆ. ನಂತರ ನೀವು ಅಧ್ಯಯನ ಮಾಡಬೇಕಾಗಿರೋದು ಯಾವ ನದಿಯ ಬಗ್ಗೆ ಅಂತ ಗೊತ್ತಾ ನಿಮಗೆ? ಸೊ ಯಾವ ನದಿಯ ಬಗ್ಗೆ ನಂತರ ನೀವು ಅಧ್ಯಯನ ಮಾಡಬೇಕಾಗಿರೋದು ಅಂತ ಅಂದರೆ ನಿಮಗೆ ಗೊತ್ತಿರಲಿ. ಸೊ ನದಿಯ ಹೆಸರು ದಾಮೋದರ. ಯಾವುದು? ನದಿಯ ಹೆಸರು ದಾಮೋದರ. ಓಕೆ. ದಾಮೋದರ. ಒಂದು ವಿಶೇಷ ಇದೆ. ದಾಮೋದರ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ, ಈ ದಾಮೋದರ ನದಿ ಏನಿದೆ, ಇದನ್ನು ಏನಂತ ಕರೀತಾರೆ ಅಂದರೆ ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ. ಏನಂತ ಕರೀತಾರೆ? ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ. ಯಾಕೆ ಈ ನದಿಗಳನ್ನ ಕಣ್ಣೀರಿನ ನದಿ ಅಂತ ಕರೀತಾರೆ ಅಂದರೆ ಇಷ್ಟೇ. ಇವೆಲ್ಲ ಯಾವಾಗ ಬೇಕಾದರೆ ಅವಾಗ ಕೊಂಚವೂ ಸುಳಿವು ಕೂಡದಂತೆ ಜಲಪ್ರಳಯಗಳನ್ನು ಮಾಡಿ ಅಪಾರ ಆಸ್ತಿ ಮತ್ತು ಪ್ರಾಣಗಳನ್ನು ಬಲಿ ತೆಗೆದುಕೊಳ್ತವೆ. ಯಾವ ನದಿಗಳು ಹೀಗೆ ಮಾಡ್ತವೋ ಅವುಗಳನ್ನು ಆ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂತ ಕೇಳಿದ್ರೆ ನೀವು ಬರೀಬೇಕಾಗ್ತದೆ ದಾಮೋದರ. ಏನು? ದಾಮೋದರ. ಈ ಜಾರ್ಖಂಡ್ ಅಂತಲ್ಲ ರಾಜಮಹಲ್ ಬೆಟ್ಟಗಳು, ಜಾರ್ಖಂಡ್ ಅಂದ್ರೆ ನಿಮ್ಗೆ ಅನ್ಕೊಂಡ್ರೆ ರಾಜಮಹಲ್ ಬೆಟ್ಟಗಳು ಕಾಣಿಸಿಕೊಳ್ಳುತ್ತವಲ್ಲಿ. ಈ ಜಾರ್ಖಂಡ್ ಏನಿದೆ, ಈ ಜಾರ್ಖಂಡ್ ನಲ್ಲಿ ಬರುವಂತಹ ಛೋಟಾ ನಾಗಪುರ ಪ್ರಸ್ಥಭೂಮಿ ಏನಿದೆ, ಈ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂತಹ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಬರುವಂತಹ ಥೋರಿ ಎಂಬಲ್ಲಿ ಈ ನದಿ ಉಗಮ ಆಗ್ತದೆ. ಅಂದ್ರೆ ಜನನ. ಎಲ್ಲಿ ಜನನ ಆಗ್ತದೆ? ಜಾರ್ಖಂಡ್ನ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಅಲ್ಲಿ ಬರುವಂತಹ ಥೋರಿ ಎಂಬಲ್ಲಿ ಈ ನದಿ ಜನನ ಆಗ್ತದೆ. ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ನೋಡಿ. ಛೋಟಾ ನಾಗಪುರ ಪ್ರಸ್ಥಭೂಮಿ ನಿಮ್ಗೆ ಗೊತ್ತಿದೆ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ನಾನು ಹೇಳುವಂಥ ಸಂದರ್ಭದಲ್ಲಿ ಪೆನಾನ್ಸುಲರ್ ಪ್ಲೇಟ್ಯೂ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾನು ಹೇಳ್ತೀವಿ ಛೋಟಾ ನಾಗಪುರ ಪ್ರಸ್ಥಭೂಮಿಯ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಭಾರತದ ಖನಿಜಗಳ ಬಟ್ಟಲು ಅಂತ ಕರೆಸಿಕೊಳ್ಳುವಂತಹ ಖನಿಜಗಳ ಬಟ್ಟಲು ಮತ್ತು ಭಾರತದ ರೂರ್ ಅಂತ ಕರೆಸಿಕೊಳ್ಳುವಂತಹ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ
ಕಂಡು ಬರುವಂಥ ತೋರಿ ಎಂಬಲ್ಲಿ ಹುಟ್ಟುವಂಥ ನದಿಯನ್ನು ದಾಮೋದರ ಅಂತ ಕರಿತೀವಿ. ಒಂದು ಸಲ KSಗೆ ಪ್ರಶ್ನೆ ಕೇಳಿದ್ದ, ನಿಮಗೆ ಗೊತ್ತಿರಲಿ, ಈ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಹರಿಯುವಂತಹ 2 ಪ್ರಮುಖ ನದಿಗಳ ಹೆಸರನ್ನು ಹೇಳಿ. ಹೆಸರದಂದ್ರೆ ಕೆಳಗಡೆ 2 ಜೋಡಿ ಇದನ್ನು ಕೊಟ್ಟು ಅವನು ಕೇಳಿದ್ದ. ನಿಮ್ಗೆ ಗೊತ್ತಿರಲಿ, ದಾಮೋದರ ಮತ್ತು ಸುವರ್ಣ ರೇಖಾ ಅನ್ನುವ 2 ನದಿಗಳು ಈ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಹರಿಯುತ್ತವೆ. ಎಲ್ಲರಿರ್ತವೆ? ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಹರಿಯುತ್ತವೆ. ನಿಮಗೆ ಗೊತ್ತಿರಲಿ, ಇವು ಗಂಗಾ ನದಿ ಉಪನದಿಗಳು. ಆಯ್ತಲ್ಲ? ಸೊ ಇಲ್ಲಿ ಇನ್ನೊಂದು ನದಿಯ ಬಗ್ಗೆ ನೀವು ತಿಳ್ಕೋಬೇಕಾಗ್ತದೆ, ರಾಮಗಂಗಾ. ಯಾವ ನದಿ? ಇನ್ನೊಂದು ನದಿ ರಾಮಗಂಗಾ. ಯಾವುದು? ರಾಮಗಂಗಾ. ಓಕೆ, ಈ ರಾಮಗಂಗಾ ಅನ್ನುವುದು ಕೂಡ ಒಂದು ಉತ್ತರ ಭಾರತದ ಗಂಗಾ ನದಿಯ ಒಂದು ಉಪನದಿ ಕೂಡ ರಾಮಗಂಗಾ. ನಿಮಗೆ ಗೊತ್ತಿರಲಿ, ಈ ರಾಮಗಂಗಾದ ಬಗ್ಗೆ ಎಲ್ಲಿ ಉಗಮ ಆಗ್ತದೆ ಅಂದರೆ, ಇದು ಕೂಡ ಉತ್ತರಾಖಂಡ್ ಏನಿದೆ, ಉತ್ತರಾಖಂಡ್ನ ನೈನಿತಾಲ್ ಅಂದರೆ ನೈನಿತಾಲ್ ನಿಮಗೆ ಗೊತ್ತು ಏನಂತ ಕರೀತಾರೆ? ಉತ್ತರ ಗಿರಿಧಾಮಗಳ ರಾಣಿ, ಉತ್ತರ ಭಾರತದ ಉತ್ತರದ ಗಿರಿಧಾಮಗಳ ರಾಣಿ ಅಂತ ಕೇಳ್ತಾರೆ. ಸೊ ಅದು ನೈನಿತಾಲ್ ಅಂತ ಹೇಳಬೇಕು. ಈ ನೈನಿತಾಲ್ ಏನಿದೆ, ಈ ನೈನಿತಾಲ್ನಲ್ಲಿ ಉಗಮವಾಗುವಂತಹ 690 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂತಹ ಈ ನದಿ ಏನಿದೆ, ಈ ನದಿ 690 ಫರಕ್ಕೋಬಾದ್ನಲ್ಲಿ, ಯಾವುದು? ಫರಕ್ಕೋಬಾದ್ನಲ್ಲಿ ಗಂಗಾ ನದಿಯನ್ನು ಸೇರ್ತದೆ. ಫರಕ್ಕೋಬಾದ್ ಏನಿದೆ, ಇಲ್ಲಿ ಗಂಗಾ ನದಿಯನ್ನು ಈ ನದಿ ಸೇರ್ತದೆ. ಇದು ನೆನಪಿರಲಿ, ಉಗಮ ಇಲ್ಲಾಗ್ತದೆ ಮತ್ತು ಗಂಗಾ ನದಿಯನ್ನು ಎಲ್ಲಿ ಸೇರುತ್ತದೆ. ನೆಕ್ಸ್ಟ್ ಇನ್ನೊಂದು ನದಿ ನೀವು ತಿಳ್ಕೋಬೇಕಾಗ್ತದೆ. ಗಂಗಾ ನದಿ ಉಪನದಿಗಳಲ್ಲಿ ಪ್ರಮುಖವಾದದ್ದು ಇನ್ನೊಂದು ಗಗ್ಗರ್. ಯಾವುದು? ಗಗ್ಗರ್ ನದಿ. ಗಗ್ಗರ್. ಓಕೆ, ಈ ಗಗ್ಗರ್ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ. ಗಗ್ಗರ್ ನದಿಯನ್ನು ನಾವು ಸರಸ್ವತಿ ನದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಗಗ್ಗರ್ನ ಸರಸ್ವತಿ ನದಿ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರಲಿ, ಈ ಗಗ್ಗರ್ ನದಿ ಏನಿದೆ, ಈ ಗಗ್ಗರ್ ಏನಿದೆ, ಸೊ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾಗ್ತದೆ. ಎಲ್ಲಿ ಹುಟ್ಟುತ್ತದೆ ಈ ನದಿ ಅಂದರೆ, ನಿಮಗೆ ಗೊತ್ತಿರಲಿ, ಟಿಬೇಟ್ ಭಾಗ ಏನಿದೆ, ಇಲ್ಲಿ ಮಾನಸ ಸರೋವರ ಇದೆಯಲ್ಲ, ಕೈಲಾಶ್ ಪರ್ವತ, ಮಾನಸ ಸರೋವರ ಏನಿದೆ ಅಂದರೆ ಟಿಬೇಟ್ ಭಾಗ ಏನಿದೆ, ಟಿಬೇಟ್ ಭಾಗದ ಮಾನಸ ಸರೋವರದ ಬಳಿ ಇರುವಂಥ ಗುರ್ಲಾ ಮದಾಂತ ಅನ್ನುವ ಸ್ಥಳದಲ್ಲಿ ಉಗಮವಾಗುತ್ತದೆ. ಎಲ್ಲಿ ಆಗ್ತದೆ ಗಗ್ಗರ್ ನದಿ? ಟಿಬೇಟ್ನ ಭಾಗ ಮಾನಸ ಸರೋವರದ ಬಳಿ ಇರುವಂತಹ ಗುರ್ಲಾ ಮದಾಂತ ಅನ್ನುವ ಸ್ಥಳದಲ್ಲಿ ಈ ನದಿ ಉಗಮವಾಗುತ್ತದೆ. ಎಲ್ಲಿ? ಗುರ್ಲಾ ಮದಾಂತ ಅನ್ನುವ ಸ್ಥಳದಲ್ಲಿ 1080 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂತಹ ಈ ನದಿಯನ್ನ 1080 ಕಿಲೋಮೀಟರ್ ಉದ್ದವನ್ನ ಹೊಂದಿರುವಂತಹ ಈ ನದಿಯನ್ನ ನೇಪಾಳದ ಮೂಲಕ ಇದು ಬರೋದು. ನೇಪಾಳದಲ್ಲಿ ಏನಂತ ಕರೀತಾರೆ ಅಂತಂದ್ರೆ, ನಿಮಗೆ ಗೊತ್ತಿರಲಿ, ಈ ನದಿಯನ್ನ ನೇಪಾಳದಲ್ಲಿ ಕನೈಲಿ ಕರ್ನೈಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನೈಲಿ. ಅಂದ್ರೆ ಗಗ್ಗರ್ ನದಿಯನ್ನ ಅಲ್ಲಿ ಕರ್ನೈಲಿ ಅಂತ ಕರೀತಾರೆ. ಬಿಹಾರದ ಚಾಪ್ರಾ ಎಂಬಲ್ಲಿ ಈ ನದಿ ಗಂಗಾ ನದಿಯನ್ನ ಸೇರುತ್ತದೆ ಎಂದು ಕೂಡ ನಿಮಗೆ ಗೊತ್ತಾಗುತ್ತೆ. ಗಂಗಾ ನದಿಯ ಉಪನದಿಗಳಲ್ಲಿ ಇದು ಕೂಡ ಒಂದು. ಸೊ ಇನ್ನೊಂದು ಬರ್ತದೆ ಗಂಡಕ್. ಇನ್ನೊಂದು ಯಾವ ನದಿ ಬರ್ತದೆ? ಗಂಡಕ್ ಅಂತ ಬರ್ತದೆ. ಈ ಗಂಡಕ್ ನದಿ ಏನಿದೆ, ಈ ಗಂಡಕ್ ಎಲ್ಲಪ್ಪ ಹುಟ್ಟುತ್ತದೆ ಅಂದರೆ ಮಧ್ಯ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಗಂಡಕ್ ಇಲ್ಲಿ ಹುಟ್ಟುತ್ತದೆ, ಉಗಮ ಮಧ್ಯ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಉಗಮ ಎಲ್ಲಿ ಹುಟ್ಟುತ್ತದೆ? ಮಧ್ಯ ಹಿಮಾಲಯದಲ್ಲಿ ಹುಟ್ಟುತ್ತದೆ. 450 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇದು ಬಿಹಾರದ ಆಜಿಪುರ್ ಬಳಿ, ಬಿಹಾರ ಏನಿದೆ, ಬಿಹಾರದ ಆಜಿಪುರದ ಬಳಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತದೆ. ಈ ಗಂಡಕ್ ನದಿ. ಓಕೆ, ಸೊ ಇನ್ನೊಂದು ಪ್ರಮುಖವಾಗಿ ನದಿ ಬರ್ತದೆ. ಆ ನದಿಯನ್ನು ನಾವು ಕೋಸಿ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ಆಗಿ ನೆನಪಲ್ಲಿಟ್ಕೋಬೇಕು, ಕೋಸಿ ನದಿ. ಯಾಕೆ ಅಂದರೆ ಈ ಕೋಸಿ ಅಂತಿಂತ ನದಿ ಅಲ್ಲ. ಕೋಸಿ ನಿಮಗೆ ಗೊತ್ತಿರಲಿ,
ಟಿಬೆಟ್ನ ಶೇಷ ಪಂಗಮ ಶಿಖರದಲ್ಲಿ ಹುಟ್ಟುವಂತಹ ಈ ಕೋಸಿ ನದಿ ಏನಿದೆ, ಈ ಕೋಸಿ ಟಿಬೆಟಿನ ಕೋಸಿ ನದಿ ಟಿಬೆಟಿನ ಶೇಷ ಪಂಗಮ ಶಿಖರ, ಅದು ಶೇಷ ಪಂಗಮ ಶಿಖರ ಇಲ್ಲಿ ಹುಟ್ಟುವಂತ ಈ ಕೋಸಿ ನದಿ ಎಲ್ಲಿ ಹುಟ್ಟುತ್ತದೆ? ಟಿಬೆಟಿನ ಅಲ್ಲಿ 730 ಕಿಲೋಮೀಟರ್ ಅಂದ್ರೆ ಉದ್ದವನ್ನ ಹೊಂದಿದೆ. 730 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ನೇಪಾಳದಲ್ಲಿ ಈ ನದಿಯನ್ನ ಅರುಣ್ ನದಿ ಎನ್ನುತ್ತಾರೆ. ನೇಪಾಳದಲ್ಲಿ ಈ ನದಿಗೆ ಇನ್ನೊಂದು ಹೆಸರಿದೆ, ಕೋಸಿಗೆ ಎಂತ ಅರುಣ್ ನದಿ ಎಂದು ಕರೆಯುತ್ತಾರೆ. ಅರುಣ್ ನದಿ ನಿಮಗೆ ನೆನಪಿರಲಿ. ಸೊ ಇದು ಏನಪ್ಪಾ ಅಂದ್ರೆ ಬಿಹಾರದ ಬಗಲ್ಪುರದಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ. ಎಲ್ಲಿ? ಬಿಹಾರದ ಬಗಲ್ಪುರದಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ. ಗಂಗಾ ನದಿ ಇದಕ್ಕೊಂದು ಹೆಸರಿದೆ, ಗಂಗಾ ನದಿಯನ್ನು ಸೇರುತ್ತದೆ, ಇದಕ್ಕೊಂದು ಹೆಸರಿದೆ. ಆ ಹೆಸರು ಏನಪ್ಪಾ ಅಂದ್ರೆ ಗೊತ್ತಿರಲಿ, ಕೋಸಿ ನದಿ ಏನಿದೆ, ಈ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಕಣ್ಣೀರಿನ ನದಿ ನಿಮ್ಗೆ ಗೊತ್ತಿರಬೇಕು, ಹಿಂದೆ ಒಂದು ಹೇಳಿದೆ, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ದಾಮೋದರ ನದಿಯನ್ನು ಕರೀತಾರೆ. ಸೊ ಹಾಗಾಗಿ ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ 1996ರಲ್ಲಿ ಈ ಗಂಗಾ ನದಿಯ ಬಗ್ಗೆ, ಭಾಂಗ್ಲಾ ಮತ್ತು ಗಂಗಾ ನದಿಯ ಬಗ್ಗೆ ನೀರಿನ ಹಂಚಿಕೆಯಲ್ಲಿ ವಿವಾದ ಏರ್ಪಟ್ಟಿತ್ತು. 1996ರಲ್ಲಿ ಪ್ರಧಾನಮಂತ್ರಿಯಾಗಿದ್ದರು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಕರೆಸಿಕೊಳ್ಳುವಂತಹ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಸೊ ಶೇಖ್ ಹಸೀನಾ ಅಂತ ಅಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಹಾಗಾಗಿ ಈ ಗಂಗಾ ನದಿ ವಿವಾದ ಏನಿತ್ತು ನೀರಿನ ಹಂಚಿಕೆಯ ಬಗ್ಗೆ, ಕಾವೇರಿ ಮತ್ತು ತಮಿಳುನಾಡು ಬಗ್ಗೆ, ನಮಗೆ ಕಾವೇರಿ ನದಿ ಕರ್ನಾಟಕ ತಮಿಳುನಾಡು ಬಗ್ಗೆ ಹೇಗೆ ನೀರಿನ ಹಂಚಿಕೆಯ ಬಗ್ಗೆ ತೊಂದರೆಗಳಾಗ್ತಿದ್ದಾವೆ, ಸೊ ಅದೇ ರೀತಿ ಅಲ್ಲೂ ಆಗ್ತಿತ್ತು. ಆವಾಗ ಎಚ್ ಡಿ ದೇವೇಗೌಡರು, ಯಾಕಂದರೆ ನೀರಾವರಿ ತಜ್ಞರು, ನೀರಾವರಿ ಬಗ್ಗೆ ಅಥವಾ ರೈತನ ಮಗ ಅಂತ ಏನು ಹೇಳ್ತಾರೆ ಎಚ್ ಡಿ ದೇವೇಗೌಡ, ಅವರು ಸೊ ಈ ಒಂದು ನೀರಿನ ವ್ಯವಸ್ಥೆಯನ್ನು ಕಂಡು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಇಷ್ಟಿಷ್ಟು ಅಂತ ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದಕ್ಕೆ ಸಹಿ ಮಾಡಿದವರೇ ಎಚ್ ಡಿ ದೇವೇಗೌಡರು. ಅಲ್ಲಿ ಶೇಖ್ ಹಸೀನಾ ಅಂತ ಇದ್ರು ಅನ್ನೋದು ಕೂಡ ನಿಮಗೆ ನೆನಪಲ್ಲಿರಬೇಕು. ಓಕೆ, ಸೊ ಇಷ್ಟು ನಾನು ನಿಮಗೆ ಗಂಗಾ ನದಿಯ ಬಗ್ಗೆ ಹೇಳಿದ್ದೀನಿ. ಸೊ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ಹೇಳಬೇಕಿತ್ತು. ಸೊ ಆದರೆ ಅವೆಲ್ಲ ಅಷ್ಟೊಂದು ಮುಖ್ಯ ಅಲ್ಲ ಅಂತ ಅನಿಸ್ತು ನನಗೆ. ಅವೆಲ್ಲ KS ಲೆವೆಲ್ಗೆ ಭಾಳ ಡೆಪ್ತಾಗಿ ಓದ್ಕೊಳ್ಳುವಂಥದ್ದು, UPSC ಲೆವೆಲ್ಗೆ. ಸೊ ಹಾಗಾಗಿ ಪ್ರಮುಖವಾಗಿ ಪ್ರಶ್ನೆಗಳು, ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಇಷ್ಟನ್ನು ಓದ್ಕೊಳ್ಳಿ ಮತ್ತು ಓದ್ಕೊಳ್ಳೋದ್ರ ಜೊತೆಗೆ ಸೊ ಇವತ್ತು ನಾನು ಏನು ಹೇಳಿದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಬಾಯ್.